ಗುಡ್ ಮಾರ್ನಿಂಗ್ ಎವ್ರಿವನ್. ನೀವು ಇವಾಗ ನೋಡ್ತಾ ಇರುವಂಥದ್ದು ನಾವು ಸ್ಟೇ ಮಾಡಿರುವಂತಹ ರೆಸಾರ್ಟಿಂದ ವ್ಯೂ, ಮಾರ್ನಿಂಗ್ ವ್ಯೂ. ಇದು ನಾವು ಸ್ಟೇ ಮಾಡಿರೋ ಪ್ಲೇಸಿನ ಬ್ಯಾಕ್ ಸೈಡ್ ವ್ಯೂ. ಸೂರ್ಯ ಬಂದಿದ್ದಾನೆ ಬಟ್ ನಮ್ಗೆ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್. ನೋಡೋಣ ಆಮೇಲೆ ಬಂದು ಮತ್ತೊಂದ್ಸಲ ರೂಮ್ ಕಡೆ ಹೋಗೋಣ ಸಾಕು. ಆ್ಯಕ್ಚುಲಿ ರೆಸಾರ್ಟಲ್ಲಿ ಬಫೆ ಸಿಸ್ಟಮ್ ಅಂತ ಇರುತ್ತೆ, ಬಟ್ ಇಲ್ಲಿ ನೋಡಿದ್ರೆ ಎಲ್ಲ ಖಾಲಿ. ಸೊ ನೋಡೋಣ, ಮೋಸ್ಟ್ಲಿ ಅವರು ಲಿಮಿಟೆಡ್ ಗೆಸ್ಟ್ ಇರೋದ್ರೆ ನಮ್ಗೇನು ಬೇಕು ಅದನ್ನೇ ಮಾಡಿಕೊಡ್ತಾರೆ ಅನ್ಸುತ್ತೆ. ಬಟ್ ನನಗೇನು ಇಷ್ಟ ಆಗಿಲ್ಲ ಫ್ರೆಂಡ್ಸ್. ನಾನಂತೂ ಈ ರೆಸಾರ್ಟನ್ನು ನಿಮಗೆ ಸಜೆಸ್ಟ್ ಮಾಡಲ್ಲ, ಬಟ್ ವ್ಯೂ ಅಂತೂ ಚೆನ್ನಾಗಿದೆ ಇಲ್ಲಿಂದ. ಕೊಡೈಕೆನಾಲ್ ನಾವು ಉಳಿದಿರೋಂಥ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡೋಣ ಜೋಶಿನೊಂದಿಗೆ. 2 night ನಾವು ಕೊಡೈಕೆನಾಲ್ ಸ್ಟೇ ಮಾಡಿದ್ವಿ. 1 night ಬಂದಿದ್ದ ದಿನ ಆ್ಯಂಡ್ 1 night ಎಕ್ಸ್ಟ್ರಾ ನೋಡೋಕ್ಕೋಸ್ಕರ ಪ್ಲೇಸನ್ನು. ನಾವು ಸ್ಟೇ ಮಾಡಿದ್ದು ದ ಮಿಸ್ಟ್ ವ್ಯೂ ಕೊಡೈಕೆನಾಲ್ ರೆಸಾರ್ಟ್ ಅಂತ. ನಮ್ಗೇನು ಇಷ್ಟ ಆಗಿಲ್ಲ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಾನಂತೂ ಏನು ನಿಮ್ಗೆ ಇದನ್ನು ರೆಕಮೆಂಡ್ ಮಾಡಲ್ಲ. ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್. ನೋಡಿ, ರೋಡ್ ಚೆನ್ನಾಗೇ ಇಲ್ಲ. ಅಷ್ಟು ಮೇಲೆ ನಾವು ಅಲ್ಲಿ ಇದ್ದಿದ್ವಿ. ಇಲ್ಲಿ ನೀವು ಟಾಪ್ ಅಲ್ಲಿ ಇದ್ವಿ. ಇವಾಗ ಇಳಿದು ಹೋಗ್ತಾ ಇದೀವಿ ಡಾಲ್ಫಿನ್ ನೋಸ್ ಪಾಯಿಂಟ್ ವ್ಯೂ ಪಾಯಿಂಟ್ ನೋಡಕ್ಕೆ. ನೈಟ್ ಇದೇ ರೋಡಿಂದ ನಾವು ಹೋಗಿದ್ವಿ. ಎಷ್ಟು ಸ್ಕೇರಿ ಅನಿಸ್ತಾ ಇತ್ತು. ಫಾಗ್ ಕೂಡ ಇತ್ತು. ಇವಾಗ ಓಕೆ, ಇಲ್ಲೆಲ್ಲ ಗುಡ್ಡ ಸೌದಂಗ್ ಕಾಣಿಸುತ್ತೆ. ವ್ಯೂ ಇಸ್ ಗುಡ್, ಬಟ್ ನಾವು ಸ್ಟೇ ಮಾಡಿದ ರೆಸಾರ್ಟ್ ಮಾತ್ರ ನಮ್ಗೆ ಚೆನ್ನಾಗಿತ್ತು. ಅಮ್ಯುನಿಟೀಸ್ ಅಷ್ಟು ಚೆನ್ನಾಗಿರ್ಲಿಲ್ಲ, ಬಟ್ ರೂಮ್ ಎಲ್ಲ ಹೈಜೀನ್ ಎಲ್ಲ ಕ್ಲೀನೇ ಇತ್ತು, ಚೆನ್ನಾಗೇ ಇತ್ತು. ಫ್ಲವರ್ಸ್, ದತ್ತುರ ಫ್ಲವರ್ಸ್. ಟೇಕ್ ಬೇಬಿ. ಕನ್ನಡದಲ್ಲಿ ತುತ್ತೂರು ಹೂ ಅಂತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಕಯಾಕಿಂಗು, ಬೋಟಿಂಗು ಫೆಸಿಲಿಟೀಸ್ಗಳು ಕೂಡ ಇರುತ್ತೆ, ನೋಡ್ಕೊಳ್ಳಿ. ಇದನ್ನ ಇಷ್ಟಪಡೋರು ಇದನ್ನ ಬಂದು ಆಡ್ಕೊಳ್ಳಿ. ಬಟ್ ನಾವು ಇದನ್ನ ಸ್ಕಿಪ್ ಮಾಡ್ತಾ ಇದ್ವಿ ಟೈಮ್ ಬೀಯಿಂಗ್ಗೆ. ಅಂದರೆ ಟೈಮ್ ನೋಡಿದ್ರೆ ಬರೋಣ ಇದಕ್ಕೆ. ಇವಾಗ ನಾವು ಫಸ್ಟ್ ಹೋಗೋಣ ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್. ತುಂಬ ಚೆನ್ನಾಗಿದೆ ಅಂತ ನಮ್ಮ ರಜತ್ ಕೂಡ ಹೇಳ್ತಾ ಇದ್ರು. ಬನ್ನಿ ಅದನ್ನ ಫಸ್ಟ್ ನೋಡಕ್ ಹೋಗೋಣ. ಇಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ. ನಿಮ್ಗೆ ಫಾಲ್ಸ್ ಎಲ್ಲ ಸಿಗತ್ತೆ, ನೋಡ್ಕೊಳ್ಳಿ. ಲೆಟ್ಸ್ ಗೋ ನಾವ್ ಡಾಲ್ಫಿನ್ ನೋಸ್. ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ ಅನ್ನುವಂಥದ್ದು ಒಂದು ರಾಕ್ ಫಾರ್ಮೇಶನ್ ಆಯ್ತಾ. ಅಲ್ಲೊಂದು ರಾಕ್ ಇದೆ ಫೈನಲ್ ಎಂಡ್ ಪಾಯಿಂಟ್ ಅಲ್ಲಿ. ಅದು ಒಂದ್ ಸ್ವಲ್ಪ ಡಾಲ್ಫಿನ್ ನೋಸ್ ತರ ಕಾಣುತ್ತೆ. ಅಲ್ಲಿಂದ ನಿಮ್ಗೆ ಒಳ್ಳೆಯ ವ್ಯಾಲಿ ಮತ್ತೆ ಮೌಂಟನ್ಸ್ ವ್ಯೂ ಎಲ್ಲ ಇದೆ. ನೀವು ಹೈಕಿಂಗು ಟ್ರೆಕ್ಕಿಂಗ್ ಎಲ್ಲ ಇಷ್ಟಪಡ್ತಾ ಇದ್ರೆ ದಿಸ್ ಇಸ್ ದ ಪ್ಲೇಸ್ ಯು ಶುಡ್ ಕಮ್. ಬಟ್ ನಾವೇನಷ್ಟು ಪ್ರಿಯರ್ ಅಲ್ಲ, ನಮಗೆ ಹೈಕಿಂಗ್ ಅಷ್ಟು ಇಷ್ಟ ಆಗಲ್ಲ. ಬಟ್ ಪರವಾಗಿಲ್ಲ, ಬಂದಿದ್ದೀವಿ ಅಂತ ನೋಡಬೇಕು, ಅದಕ್ಕೆ ಹೋಗ್ತಾ ಇದೀವಿ. ಆಲ್ಮೋಸ್ಟ್ 1.5 kilometer ಡಿಸ್ಟೆನ್ಸ್ ಇದೆ. ಅಂದ್ರೆ ಟೋಟಲ್ ಆಗಿ 3 kilometer ಡಿಸ್ಟೆನ್ಸ್ ಹೋಗೋದು ಬರೋದಾಗತ್ತೆ. ಡಾಲ್ಫಿನ್ ನೋಸಿಗೆ ಗುಡ್ಡ ಎಲ್ಲ ಇಳ್ಕೊಂಡು ಬರೋದೇನೋ ಈಸಿ ಅಂತ ಅನ್ಸತ್ತೆ, ಬಟ್ ಹತ್ತೋವಾಗ್ಲೇ ಇದೆ, ಪರದಾಡ್ಬೇಕಾಗತ್ತೆ. ನೋಡೋಣ ಹೇಗಾಗತ್ತೆ ಅಂತ. ಫೈನಲಿ ವ್ಯೂ ಪಾಯಿಂಟ್ ಅನ್ನ ತಲುಪ್ತಾ ಇದ್ದೀವಿ. ಲೆಟ್ಸ್ ಸಿ. ಆಲ್ರೆಡಿ ಹೇಳಿದಾಗೆ ಡಾಲ್ಫಿನ್ ನೋಸ್ ಆಫರ್ಸ್ ಡ್ರಾಮ್ಯಾಟಿಕ್ ವ್ಯಾಲಿ ಅಂಡ್ ಮೌಂಟನ್ ವ್ಯೂ, ಪೆನರಾಮಿಕ್ ವ್ಯೂ ಆಫ್ ಸರೌಂಡಿಂಗ್ ಹಿಲ್ಸ್ ಅಂಡ್ ವ್ಯಾಲಿಯನ್ನು ಕೊಡುತ್ತೆ. ಲೆಟ್ಸ್ ವಾಚ್. ಫಾಗ್ ಇದ್ರಂತೂ ಏನು ಕಾಣಲ್ಲ. ಲೆಟ್ಸ್ ಗೋ ಅಷ್ಟೇ. ಮಂಜಿತ್ತು ಫ್ರೆಂಡ್ಸ್. ನಮ್ಗೇನು ನೋಡಕ್ ಸಿಕ್ಕಿಲ್ಲ ವ್ಯೂ ಪಾಯಿಂಟ್ ಅಲ್ಲಿ. ನನ್ಗದು ಡಾಲ್ಫಿನ್ ನೋಸ್ ತರನು ಗೊತ್ತಾಗಿಲ್ಲ. ಬನ್ನಿ ರಿಟರ್ನ್ ಹೋಗೋಣ. ಸಾಕಾಯ್ತು ನಮ್ಗೆ ನಡೆದು ಗುಟ್ಟ ಹತ್ತಿ ಇಳಿದು ಡಾಲ್ಫಿನ್ ವ್ಯೂ. ಎಂತ ಮಣ್ಣು ಇಲ್ಲ. ಹತ್ತು ಹೋಗ್ಬೇಕು ಇವಾಗ.
ನಮ್ಮ ರಮ್ಯಾ ಅವರು ಕೂಡ 800-900 ಮೀಟರ್ ಅಷ್ಟು ನಡ್ಕೊಂಡು ಬಂದಿದ್ರು ಪಾಪ ಕೆಳಗಡೆ ಇದನ್ನ ನೋಡಕ್ಕಂತ. ಆಮೇಲೆ ಅಲ್ಲೇ ಕೆಲವೊಂದು ರೆಸ್ಟೋರೆಂಟ್ ಸ್ಟಾಲ್ಸ್ ಎಲ್ಲ ಇರುತ್ತೆ, ಅಲ್ಲಲ್ಲೇ ಕುತ್ಕೊಬಿಟ್ರು. ನಾವು 3 ಜನ ಅಷ್ಟೇ ಹೋಗಿದ್ವಿ. ಡಾಲ್ಫಿನ್ ವ್ಯೂ ಪಾಯಿಂಟ್ ನೋಡೋಕ್ಕೆ 2 ಕಿಲೋಮೀಟರ್ಗಿಂತ ಜಾಸ್ತಿ ನಡ್ಕೊಂಡು ಹೋಗಬೇಕು. ಗುಟ್ಟ ಹತ್ತಿ ಇಳಿದು ಕಲ್ಲು ಬಂಡೆಲ್ಲ ಇಳ್ಕೊಂಡು ಹೋಗಬೇಕು. ಇಟ್ಸ್ ಟು ರಿಸ್ಕಿ. ಸೊ ಫೈನಲಿ ನಮ್ದು ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ ಮುಗೀತು. ನೋಡೋಣ, ನಮ್ಮ ಅತ್ತೆ ಅಲ್ಲಿವರು ಬಂದ್ಲು, ಹಾಫ್ ಬಂದ್ರು, 1 ಕಿಲೋಮೀಟರ್ ಅಷ್ಟೇ ಬಂದ್ರು. 2 ಕಿಲೋಮೀಟರ್ ಮೇಲೆ ನಡ್ಕೊಂಡು ನಾವು ಹೋಗಿದ್ವಿ, ಕಲ್ಲು ಬಂಡೆ ಎಲ್ಲ ಗುಡ್ಡ ಎಲ್ಲ ದಾಟಿ. ನೋಡೋಣ ಹರ್ಷನಿಗೆ ಏನ್ ಇಷ್ಟ ಆಯ್ತು, ಏನ್ ಕಾಣ್ತಾ ಹರ್ಷು? ಡಾಲ್ಫಿನ್ ನೋಸ್ ಶೇಪಿನ ಒಂದು ಕಲ್ಲು ಬಂಡೆ ಅಷ್ಟೇ. ಅದ್ ಬಿಟ್ರೆ ಅದ್ರ ಬ್ಯಾಕ್ ಸೈಡ್ ಎಲ್ಲ ಫಾಗ್. ಅದ್ ಬಿಟ್ರೆ ಮೌಂಟೇನ್ಸ್ ಅಷ್ಟೇ. ಅಷ್ಟೇನ್ ನನ್ಗೆ ಖಾಸ್ ಅನ್ಸಿಲ್ಲ ನನ್ನ ಪ್ರಕಾರ. ಸೊ ಡಾಲ್ಫಿನ್ ನೋಸ್ ಹೋಗೋ ದಾರಿಲೇ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಈ ತರ ಒಂದು ಸ್ಟೇರ್ಸ್ ಇರುತ್ತೆ, ಎಲ್ಲರೂ ಇಳ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಒಂದು ಫಾಲ್ಸ್ ಇದೆ, ಫೆರಿ ಫಾಲ್ಸ್ ಅಂತ. ಅದನ್ನು ಕೂಡ ನೀವು ನೋಡ್ಕೊಂಡು ಹೋಗ್ಬೋದು, ಚೆನ್ನಾಗೇ ಇದೆ. ಸೊ ರೋಹಿತ್ ಅವ್ರು ನಮ್ಗೆ ಫೋನ್ ಮಾಡಿ ಹೇಳಿದ್ರು, ನಾವು ಅಲ್ಲಿ ಕುತ್ಕೊಂಡಿದ್ದ ಕಾರಲ್ಲಿ. ಸೊ ಅದಕ್ಕೋಸ್ಕರ ನಾವು ಬಂದಿದ್ದೀವಿ ನೋಡಕ್ಕಂತ. ಇಟ್ಸ್ ಗುಡ್, ಆ್ಯಕ್ಚುಲಿ ಚೆನ್ನಾಗಿದೆ, ಫೋಟೋಸ್ ಎಲ್ಲ ಚೆನ್ನಾಗಿ ಬಂತು. ಇಷ್ಟೆಲ್ಲ ಹತ್ತು ಇಳಿದು ಸಾಹಸ ಮಾಡಿದ್ವಿ. ಡೆಫಿನೆಟ್ಲಿ ವಿ ಶುಡ್ ರಿವಾರ್ಡ್ ಅವರ್ ಸೆಲ್ಫ್ ವಿತ್ ದಿಸ್ ಕಾರ್ನ್. ಯಮ್ಮಿ ಆಗಿತ್ತು, ಡೆಫಿನೆಟ್ಲಿ ಟ್ರೈ ಮಾಡಿದ್ರೆ ನೀವು ಇಲ್ಲಿ ಬರ್ತಾ ಇದ್ರಿ. ಎಲ್ಲ ಹಿಲ್ ಸ್ಟೇಷನ್ಗಳಲ್ಲೂ ಕೂಡ ಚಾಕ್ಲೇಟ್ ಫ್ಯಾಕ್ಟ್ರೀಸ್ಗಳು, ಔಟ್ಲೆಟ್ಗಳೆಲ್ಲ ಇರತ್ತಲ್ವಾ. ಸೊ ಇಲ್ಲೂ ಕೂಡ ಇದೆ, ಕೊಡೈಕೆನಾಲ್ ಸಾಕಷ್ಟು ಇದೆ ಆಪ್ಷನ್ಸು. ಸೊ ನೀವು ಒಂದಿಷ್ಟನ್ನ ಪರ್ಚೇಸ್ ಎಲ್ಲ ಮಾಡ್ಬೋದು, ಯಮ್ಮಿ ಆಗಿರುತ್ತೆ. ನಿನ್ನೆ ನಾವು ದುಡ್ಡು ಕೊಟ್ಟು ಒಳಗಡೆ ಹೋಗಿದ್ದೀವಿ, ಬಟ್ ಅದು ಕೂಡ ರಾಕ್ ಪಿಲ್ಲರ್ ಕಾಣಿಸಿರ್ಲಿಲ್ಲ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಯಾಕೆ ಸುಮ್ಮನೆ ದುಡ್ಡು ಕೊಟ್ಟು ಒಳಗಡೆ ಹೋಗ್ಬೇಕು, ಇಲ್ಲಿಂದನೇ ನೋಡ್ಬೋದು. ಏನಂತೀರಾ? ಬನ್ನಿ, ಇವಾಗ ನಾವು ನೆಕ್ಸ್ಟ್ ಹೋಗ್ತಾ ಇರುವಂತಹ ವ್ಯೂ ಪಾಯಿಂಟ್ ಬಂದ್ಬಿಟ್ಟು ಮೊಯಾರ್ ಪಾಯಿಂಟ್ ಅಂತ. ಇದು ಮಾರ್ನಿಂಗ್ 9 AM ಇಂದ 4 PM ವರೆಗೂ ಓಪನ್ ಆಗಿರುತ್ತೆ. ಚೆನ್ನಾಗಿದೆ, ನೋಡೋಣ. ಮೋಸ್ಟ್ಲಿ ಇಲ್ಲಿ ಸಫಾರಿ ಕೂಡ ಇರುತ್ತೆ, ಅದೆಲ್ಲಾನು ಕೂಡ 4 PM ಗೆಲ್ಲ ಕ್ಲೋಸ್ ಆಗಿಬಿಡತ್ತೆ. ಅದೇ ಇಲ್ಲಿ ಒಂಥರ ತಲೆನೋವು. ಏನಾದ್ರು ನೋಡ್ಬೇಕು ಅಂತ ಅಂದ್ರೆ ಒಂದೆಲ್ಲಾನು ಕೂಡ 4-4:30 ಒಳಗಡೆ ಮುಗ್ದೋಗ್ಬಿಡತ್ತೆ. ಕೊಡೈಕೆನಾಲ್ ಪ್ಲೇಸ್ ಅನ್ನ ನೋಡ್ಬೇಕಂದ್ರೆ ಕರೆಕ್ಟ್ ಆಗಿ 1-3-4 ಡೇಸ್ ಆದ್ರೂ ಬೇಕು. ಫೈನಲಿ ನಮ್ಮ ಕೊಡೈಕೆನಾಲ್ ಟ್ರಿಪ್ ಇಲ್ಲಿಗೆ ಮುಕ್ತಾಯ ಆಯಿತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಿಕೆಟ್ ಬೈ. ಮತ್ತೆ ಎಲ್ಲಾ ವಿಡಿಯೋನು ನೋಡಿ, ಬ್ಲಾಗ್ ಅನ್ನ ಇನ್ಫಾರ್ಮೇಟಿವ್ ಆಗಿರುತ್ತೆ, ಅಂದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಗೂ ಕೂಡ ಹೆಲ್ಪ್ ಆಗ್ಬಹುದು. ಸೊ ಹೇಗಿತ್ತು? ಸೂಪರ್ ಆಗಿತ್ತು ಮಾಮಿ, ಅರ್ಧಂಬರ್ಧ ಚೆನ್ನಾಗಿತ್ತು. ರೋಹಿತ್ ಅವರಿಗೆ ಆಸಮ್. ಸೊ ಮತ್ತೆ ಬರೋ ಪ್ಲಾನ್ ನೋ ನಾನ್ ಬರಲ್ಲ, ಮತ್ತೆ ಬೇರೆ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಲ್ಲ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಬೈ ಕೊಡೈಕೆನಾಲ್. ಮಿಸ್ ಯು. ಕೊಡೈಕೆನಾಲ್ ಅನ್ನು ನಾವು ನೈಟ್ ಅಲ್ಲಿ ಎಂಟ್ರಿ ಮಾಡಿದ್ವಿ. ಸೊ ಯಾವ ತರ ಇತ್ತು ವ್ಯೂ ಅಂತ ಗೊತ್ತಾಗಿರ್ಲಿಲ್ಲ, ಬಟ್ ಚೆನ್ನಾಗಿದೆ. ಕೊಡೈಕೆನಾಲ್ ನ ಪಾರ್ಟ್ 1 ವಿಡಿಯೋದಲ್ಲಿ ನಾನು ನಿಮ್ಗೆ ನೈಟ್ ವ್ಯೂ ಅಲ್ಲಿ ಇದನ್ನು ತೋರಿಸಿದೆ. ಬನ್ನಿ ಇವಾಗ ಕರೆಕ್ಟ್ ಆಗಿ ನಾವು ಡೇ ವ್ಯೂ ಅನ್ನ ನೋಡೋಣ. ಫಸ್ಟ್ ಪಾರ್ಕಿಂಗ್ ಮಾಡ್ಕೊಂಡು ಬರೋಣ. ಕೊಡೈಕೆನಾಲ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಫ್ರೆಂಡ್ಸ್. 10 ರೂಪಾಯಿ ಮ್ಯಾಗಿ ಪ್ಯಾಕೆಟ್ ಅನ್ನ 60 ರೂಪಾಯಿಗೆ ಮಾಡ್ತಾವ್ರೆ. ಎವ್ರಿಥಿಂಗ್ ಇಸ್ ಬಿಸ್ನೆಸ್ ಫ್ರೆಂಡ್, ಬಿಸ್ನೆಸ್. ಇಲ್ಲಿಂದ ನೀವು ಬ್ಯಾಂಗ್ಳೂರ್ ಟ್ರಾವೆಲ್ ಮಾಡ್ತೀರಾ ಅಂದ್ರೆ ಆಲ್ಮೋಸ್ಟ್ 9 hour ಜರ್ನಿ ಆಗುತ್ತೆ. ಅಂಡ್ ಚೆನ್ನೈಗೆ ಟ್ರಾವೆಲ್ ಮಾಡ್ತೀರಾ ಅಂದ್ರೆ ಆಲ್ಮೋಸ್ಟ್ 10 hour ಆಗುತ್ತೆ. ಅದಕ್ಕೋಸ್ಕರ ನಾವು ಮಿಡ್ಲಲ್ಲಿ ತಿರುಚಿನಾಪಲ್ಲಿಯಲ್ಲಿ ಹಾಲ್ಟ್ ಮಾಡಿ ಮತ್ತೆ ಮಾರ್ನಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಎಲ್ಲಾ ವ್ಲಾಗ್ ಅನ್ನ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಅನ್ನ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.